ಸಂತೋಷ್ ಅವರು ಏನ್ ರಿಪ್ಲೈ ಕೊಡ್ತಿದ್ರು ಅಂತ ಪಾಪ ಸಿಕ್ಕಾಪಟ್ಟೆ ಭಾವುಕರಾಗ್ಬಿಟ್ಟಿದ್ರು, ಅಳ್ತಾ ಇದ್ರು. ಏನ್ ಅನಿಸ್ತು ನಿಮ್ಗೆ ಅವಾಗ ತುಕಾಲಿ ಅವ್ರನ್ನ ನೋಡಿ? ಮೇಡಮ್ ಹೇಳಿ. ನಾವು ವಿಟಿ ನೋಡ್ತಾ ಇದ್ವಿ, ಬಿಗ್ ಬಾಸ್ ವೇದಿಕೆ ಮೇಲೆ ನೀವು ಮತ್ತೆ ತುಕಾಲಿ ಸಂತೋಷ್ ಅವ್ರು ಮಾತಾಡ್ತಾ ಇದ್ರಿ. ಪಾಪ ತುಂಬಾನೇ ಭಾವುಕರಾಗ್ಬಿಟ್ಟಿದ್ರು, ಅಳ್ತಾ ಇದ್ರು. ಅವ್ರು ಬಂದಾಗ್ಲೂ ಕೂಡ ಅಳ್ಳಿಲ್ಲ ಅಂತ ಅನ್ಸುತ್ತೆ, ನೀವು ಹೊರಗೆ ಬಂದಾಗ ತುಂಬಾನೇ ಅಳ್ತಾ ಇದ್ರು. ಏನ್ ಅನ್ನಿಸ್ತು ತುಕಾಲಿ ಸಂತೋಷ್ ಅವ್ರನ್ನ ನೋಡಿ ನಿಮ್ಗೆ? ನಮ್ಮಿಬ್ರು ಬಾಂಡಿಂಗ್ ಹೆಂಗಿತ್ತು ಅಂದ್ರೆ ಅದು ನೀವೇ ನೋಡ್ಬೋದು. ಸಂದರ್ಭಕ್ಕೆ ಹೆಂಗೆ ಅದು ಕನೆಕ್ಟ್ ಅಂದರೆ ಅದು ಭಾವುಕರಾಗೋದು ಅಷ್ಟೇ, ಅದು ಹೇಳಿ ಬರೋದಲ್ಲ. ಅವ್ರು ಹೋದಾಗೂ ಅಷ್ಟೇನೆ ನನಗೆ ತುಂಬ ಹೆಂಗೆ ಕಳಿಯೋ ಒಂದಿನ ನಾಳೆನೂ ನಾನು ಈಚೆ ಹೋಗ್ತೀನಿ ಅನ್ನೋದು ಎವಿಡೆಂಟಾಗಿ ಗೊತ್ತು. ಬಟ್ ಆ ಒಂದಿನ ನಾನು ಹೆಂಗೆ ಕಳೀಲಿ ನಿನ್ನ ಬಿಟ್ಟು ಅನ್ನೋ ಥರ ಇತ್ತು ಮೇಡಮ್. ಅದು ಅವರು ಫಸ್ಟ್ ತುಕಾಲಿ ಸಂತೋಷ್ ಅವ್ರು ಹೋದ್ರಲ್ಲ ಫಸ್ಟ್ ಎಲಿಮಿನೇಟ್ ಆಗಿ, ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ನಿಸ್ತು? ನಾನು ಹೋಗ್ಬಿಡ್ಬೇಕು ಅಂತ ಅನಿಸ್ತಾ ಅಥವಾ ಇದ್ದು ಬಿಗ್ ಬಾಸ್ ಗೆಲ್ಬೇಕು ಅಂತ ಅನಿಸ್ತಾ? ಮೇಡಮ್ ನನಗೆಲ್ಲೋ ನಾವು ಅಂದರೆ ಟಾಪ್ 5 ಇರ್ತೀರಿ ಇಬ್ರು ಅಂತ ಇತ್ತು. ಬಟ್ ಸಡನ್ನಾಗಿ ಅದು ಬಂದಾಗ ಅವರು ಹತ್ತಿಲ್ಲ. ಅದು ನನಗೆ ಅಲ್ಲಿ ಸ್ವಲ್ಪ ಅವ್ರು ತಗೊಂಡಿದ್ದಾರೆ ಪರವಾಗಿಲ್ಲ ಧೈರ್ಯವಾಗಿ ಅಂತ ಅನ್ನಿಸ್ತು. ಮೋಸ್ಟ್ಲಿ ಅವ್ರು ಹತ್ತಿದ್ರೆ ನಾನು ಇನ್ನೂ ಇದು ಮಾಡ್ತಾಯಿದ್ದೆ. ಅವರೇ ಇರಲಿ ಬಿಡೋಣ, ನೀನಾದರೂ ಗೆದ್ದು ಬಾ, ನಾವಿಬ್ಬರಲ್ಲಿ ಬೀನ್ ಬ್ಯಾಗಲ್ಲಿ ಒಬ್ರು ಗೆಲ್ಲೇಬೇಕು ಅಂತ ಹೇಳಿದರು. ಮತ್ತು ನಾನು ಹೊರಗಡೆ ಬರ್ತೀನಿ ಅಂದಾಗ ತುಂಬ ಅದು ಹೇಳೋಕ್ಕೆ ಬರಲ್ಲ ಮೇಡಮ್, ಅಷ್ಟು ಕನ್ವಿನ್ಸ್ ಮಾಡಿದ್ದಾರೆ. ನಾನಂತೂ ನೀವು ಹೋಗೆದ್ದು ಅಂತ ಎಲ್ಲ ಹೇಳಿದ್ದೀನಿ. ನೀನು ಬೈದರೂ ಪರವಾಗಿಲ್ಲ, ನೀನು ಇರಬೇಕು, ನೀನಿರಲ್ಲ ಅಂದರೆ ಆಗಲ್ಲ, ನಿನ್ನ ಎಷ್ಟು ಜನ ಪ್ರೀತಿಸ್ತಾವ್ರೆ ಒಂದೊಂದು ಮಾತನ್ನು ಹೇಳಿ ನನ್ನನ್ನು ಒಳಗಡೆ ಇಟ್ಕೊಂಡಿದ್ದಂಥ ವ್ಯಕ್ತಿ. ನಮ್ಮ ಫ್ರೆಂಡ್ಶಿಪ್ಪೇ ಅದಕ್ಕೆ ಕಾರಣ ಮೇಡಮ್. ಓಕೆ, ವರ್ತು ಸಂತೋಷ್ ಅವರೇ, ಒಬ್ರು ಕಾಲರ್ ರೆಡಿ ಇದ್ದಾರೆ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ. ನಮಸ್ತೆ ಉಷಾ ಅವರೇ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸಂಗೀತ ಮೇಡಮ್ ಕನೆಕ್ಟ್ ಮಾಡಿ. ಓಕೆ, ಸಂತೋಷ್ ಅವರು ಇದ್ದಾರೆ, ಮಾತನಾಡಿ. ಹಲೋ, ಮಾತಾಡಿ ಸಂತೋಷ್. ಹಲೋ, ಸಂಗೀತ ಮೇಡಮ್ ಕನೆಕ್ಟ್ ಮಾಡಿ. ಸಂಗೀತ ಮೇಡಮ್ ಇಲ್ಲ, ಸಂತೋಷ್ ಅವರು ಇದ್ದಾರೆ, ನೀವು ಸಂತೋಷ್ ಅವ್ರ ಜೊತೆ ಮಾತನಾಡ್ಬೋದು. ಹಲೋ 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 ಸಂತೋಷ್ ಅವರೇ, ಕೇಳಿಸ್ತಾ ಇದೆಯಾ ಉಷಾ ಅವ್ರು ಮಾತನಾಡ್ತಿರೋದು? ಓಕೆ, ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಕಾಲು. ಸೊ ಮತ್ತೊಮ್ಮೆ ಟ್ರೈ ಮಾಡೋಣ. ಅಥವಾ ನೀವು ಕೂಡ ವರ್ತೂರ್ ಸಂತೋಷ್ ಅವ್ರ ಜೊತೆ ಮಾತನಾಡಬೇಕು ಅಂತಂದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ ನಂಬರಿಗೆ ಕರೆ ಮಾಡಿದ್ರೆ ವರ್ತೂರ್ ಸಂತೋಷ್ ಅವ್ರ ಜೊತೆ ನೀವು ಮಾತನಾಡ್ಬೋದು. ಸೊ ವರ್ತೂರ್ ಸಂತೋಷ್ ಅವರೇ, ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಬಿಟ್ಟಿದ್ದೀರಾ ನೀವು. ಅಷ್ಟು ಅಪಾರ ಸಂಖ್ಯೆಯಲ್ಲಿ ಪ್ರೀತಿ, ವಿಶ್ವಾಸ, ಸೊ ಯಾರಿಗೂ ಕೂಡ ಒಂದು ಸ್ವಲ್ಪ ಸಮಯದಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು ಮೇಡಮ್. ನಾನಂತೂ ಈ ವಿಚಾರದಲ್ಲಿ ಮೇಡಮ್ ಎಷ್ಟು ಹೇಳಿದ್ರು ಸಾಲದು. ನನಗೆ ಸಪೋರ್ಟಾಗಿ ನಿಂತಿದ್ದು ಜನನೇನೆ. ನಾನು ಹೊರಗಡೆ ಬಂದ ಮೇಲೂ ನಿಂತ್ರಲ್ಲ ಮೇಡಮ್, ಅದು ಒಂದು ಸಾಕು. ನಾನು ಬಿಗ್ ಬಾಸ್ ಅವತ್ತೇ ಗೆದ್ದಿದ್ದೆ. ಅದಾದಮೇಲೆ ನಾನು ಒಳಗಡೆ ಹೋಗಿ ವಾಪಸ್ ಬರ್ತೀನಿ ಅಂದಿದ್ದು ಜನಕ್ಕೋಸ್ಕರನೇ. ನಾನು ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಕೃತಜ್ಞತೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗೂ ನಾನು ಹೇಳಂಗಿಲ್ಲ ಅದನ್ನ. ಅದು ತಿಳಿಸಂಗಿಲ್ಲ. ನನಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗೋಗಿತ್ತು ಮೇಡಮ್. ಅದು ಅದಕ್ಕೋಸ್ಕರನೇ ನಾನು ಹೊರಗಡೆ ಬರಬೇಕು ಅಂತ ಇದ್ದಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಒಂದ್ಸಲ ಎಂಟ್ರಿ ಆಯ್ತು ಅಂತ ಅಂದ್ಮೇಲೆ ನೆಕ್ಸ್ಟ್ ಎಲಿಮಿನೇಟ್ ಆದಾಗ್ಲೇನೆ ಎಕ್ಸಿಟ್ ಆಗೋದು. ಬಟ್ ನಿಮಗೆ ಎರಡೆರಡು ಅವಕಾಶಗಳು, ಹೋಗ್ತೀರಾ, ಹೊರಗೆ ಹೋಗ್ತೀರಾ, ಮತ್ತೆ ಒಳಗೆ ಬರ್ತೀರಾ. ಬಟ್ ಒಳಗೆ ಬರ್ಬೇಕಾದ್ರೆ ಬಿಗ್ ಬಾಸ್ ಮನೆಗೆ ಹೋಗಬಾರ್ದು ಅನ್ನುವಂತ ಒಂದು ಮನಸ್ಥಿತಿಲೇ ಬಂದಿದ್ದು ಅಂತ ಅನ್ಸುತ್ತಲ್ವಾ ಮೇಡಮ್? ಹೋಗ್ಬಾರ್ದು ಅಂದ್ರೆ ಕಾರಣ ಇತ್ತು ಮೇಡಮ್. ಏನಂತಂದ್ರೆ ಜನಕ್ಕೆ ನಾನು ಏನು ಅಕಸ್ಮಾತ್ ಒಂದು ಹೇಳಿಕೆ ಕೊಟ್ಬಿಟ್ಟು ಹೋಗು ಅಂದಿದ್ರೆ ನಾನು ತೃಪ್ತಿ ಇರ್ತಾ ಇತ್ತು. ನನ್ನನ್ನ ಒಂದು ದೊಡ್ಡ ಇದರಿಂದ ಸೇವ್ ಮಾಡ್ಕೊಂಡು ಕರ್ಕೊಂಬರ್ತಾರೆ, ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಕ್ ಆಗಿಲ್ವಲ್ಲ ಮೇಡಮ್. ಇದು ಗಿಲ್ಟ್ ಫೀಲ್ ಆಗೋಯ್ತು ಮೇಡಮ್ ನನಗೆ. ಆಮೇಲೆ ನಮ್ಮ ತಾಯಿಯವ್ರು ಬಂದು ನಿನ್ಗೆ ಅವ್ರು ಏನಕ್ಕೆ ಓಟ್ ಹಾಕಿರೋದು, ಒಳಗಡೆ ಇರ್ಬೇಕಂತ ಹಾಕಿರೋದು ಅಂತ ಅಂದವಾಗ ನಾನು ಅದು ರಿಸೀವ್ ಮಾಡಿಕೊಂಡು ನಾನು ಅಲ್ಲಿಂದ ನಾವು ನಾಟ ನೋಡಿ ನೀವು ಬೇಕಾಗಿದ್ರೆ ಫುಲ್ಲು ಇಲ್ಲಿ ಇರಬೇಕು, ಯಾವಾಗ ಕಳಿಸ್ತಾರೋ ಹೋಗೋಣ ಅಷ್ಟೇ ಇದ್ದಿದ್ದು ಮೇಡಮ್. ಯಾವೇನು ನಾಮಿನೇಷನ್ ಇರ್ಬೋದು, ಇಲ್ಲ ಯಾವುದೇ ಟಾಸ್ಕ್ ಇರ್ಬೋದು, ಈ ಥರ ಮಾಡಿದ್ರೆ ಹಿಂಗೆ ಇರಬೇಕು ಅಂತ ನಾನು ಬಿಟ್ಟೆ. ನಮ್ಮ ಜನ ನನ್ನನ್ನು ಅಂತ
ಅಷ್ಟೇ ಮೇಡಮ್. ನಾನು ಜನ ನಂಬಿನೇನೆ ನಾನು ಜನದ ಜೊತೆ ಇರೋನು ಮೇಡಮ್. ಪ್ರತಿ ದಿನಾನು ಇವಾಗ್ಲೂ ಅಷ್ಟೇನೇನೆ. ನಾನು ಇಲ್ಲಿ ಕೊಟ್ಟಿಗೆ ಹತ್ರ ಇದ್ದೀನಿ, ನಮ್ಮ ದನದ ಹತ್ರ. ಇಲ್ಲಿ ಸುಮಾರು ಜನ ನಾನು ಮಾತಾಡ್ಸಕ್ಕೆ ಆಗ್ತಾ ಇಲ್ಲ, ಬಂದವ್ರೆ. ಬಟ್ ನಿಮ್ಗೆ ಲೈವಲ್ಲಿ ಕೂತ್ಬಿಟ್ಟಿದ್ದೀನಿ. ಇವಾಗೂ ನನಗೆ ಅದೇ ಸಿಚುವೇಶನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ ಒಂದು ಹಾಫ್ ಅನ್ ಅವರ್ ಲೈವ್ ಆಗ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.